ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕಾರ್ ಕ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಇವತ್ತಿನ ವೀಡಿಯೋದಲ್ಲಿ ತರಬೇತಿ 3 ಹೇಳ್ಕೊಡ್ತೀನಿ. ನೀವೇನೋ ತರಬೇತಿ 1, 2 ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮತ್ತು ಮೇಲ್ಗಡೆ ಐಕಾಲ್ನ ಹಾಕಿರ್ತೀನಿ. ಹೋಗಿ ಅದನ್ನು ಕ್ಲಿಕ್ ಮಾಡಿಕೊಂಡು ಫಸ್ಟ್ ಸೆಕೆಂಡ್ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ. ಆಮೇಲೆ ತರಬೇತಿ 3 ನೋಡಿ ನೀಟಾಗಿ ಅರ್ಥ ಆಗುತ್ತೆ. ಇವತ್ತು ನಾನು ತರಬೇತಿ 3ರಲ್ಲಿ ನಾನು ABC ಬಗ್ಗೆ ಮತ್ತು ಗೇರ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆನಾ ಫ್ರೆಂಡ್ಸ್, ಈಗ ABC ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಏನಪ್ಪ ABC ಅಂದರೆ ಎ ಅಂದರೆ ಎಕ್ಸಿಲೇಟ್ರು, B ಅಂದರೆ ಬ್ರೇಕು, C ಅಂದರೆ ಕ್ಲಚ್ಚು. ಇದು ಎಕ್ಸಿಲೇಟ್ರು, ಇದು ಬ್ರೇಕು, ಇದು ಕ್ಲಚ್ಚು. ಓಕೆನಾ, ಇದು ಏನಪ್ಪ ಇದ್ರ ಕೆಲಸ ಅಂತಂದರೆ ನಮ್ಮ ಗಾಡಿ ಸ್ಪೀಡಾಗಿ ಹೋಗಲಿಕ್ಕೆ, ನಿಧಾನಕ್ಕೆ ಹೋಗಲಿಕ್ಕೆ, ಗಾಡಿ ಮುಂದೆ ಹೋಗಲಿಕ್ಕೆ ಇದೇ ಕಾರಣ. ಇದನ್ನು ಪ್ರೆಸ್ ಮಾಡಿದ್ರೆ ಮಾತ್ರ, ಅಪ್ಲೈ ಮಾಡಿದ್ರೆ ಮಾತ್ರ ಗಾಡಿ ಇಂಜಿನ ಪ್ರೆಷರ್ ಕ್ರಿಯೇಟ್ ಆಗಿ ಗಾಡಿ ಮುಂದಕ್ಕೆ ಹೋಗುತ್ತೆ. ಓಕೆನಾ, ಇದನ್ನು ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂದರೆ ನೀವು ಬೇಕಾದ್ರೆ ಈ ಥರ ಇದನ್ನು ಬೇಕಾದ್ರೆ ನಡೆಯುತ್ತೆ. ಬೆಟ್ಟಲ್ಲಿ ಅಪ್ಲೈ ಮಾಡಿದ್ರೆ ಆಗುತ್ತೆ, ಅಥವಾ ಈ ಥರ ಬೆಟ್ಟಲ್ಲಿ ಅಪ್ಲೈ ಮಾಡಿದ್ರೂ ನಡೆಯುತ್ತೆ. ಓಕೆನಾ, ಇದನ್ನು ನೀವು ಗಾಡಿ ಸ್ಪೀಡಲ್ಲಿ ಹೋಗಲಿಕ್ಕೆ, ನಿಧಾನಕ್ಕೆ ಹೋಗಲಿಕ್ಕೆ ಯೂಸ್ ಮಾಡ್ತೀವಿ. ಇದೇನಪ್ಪ ಅಂದರೆ ಬ್ರೇಕು. ಇದನ್ನು ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂದರೆ ನೀವು ಈ ಥರ ತುದಿನ ಬೆಳ್ಳಲ್ಲಿ ಅಪ್ಲೈ ಮಾಡೋದು ಇವೆಲ್ಲ ಮಾಡಬಾರ್ದು. ಯಾಕೆಂದರೆ ನೀವು ಅಪ್ಲೈ ಮಾಡುವಾಗ ಸ್ಲಿಪ್ಪಾಗಿ ಆಮೇಲೆ ಕಾಲು ಆಚೆ ಕೆಳಗಡೆ ಹೋದರೆ ನಿಮಗೆ ಬ್ರೇಕ್ ಹಿಡಿಲಿಕ್ಕಾಗಲ್ಲ, ಮುನ್ಗಡೆ ಗಾಡಿಗೆ ಗುದ್ದಿ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ. ಇದನ್ನು ನೀವು ಯಾವತ್ತೂ ಅಷ್ಟೇ ಈ ಥರನೇ ಪ್ರೆಸ್ ಮಾಡಬೇಕು. ಇದ್ರ ಬ್ರೇಕ್ ವಿಚಾರದಲ್ಲಿ ಕೇರ್ಲೆಸ್ ಮಾಡಬಾರ್ದು. ಈ ಥರ ತುದಿ ಬೆಟ್ಟಲೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನೀಟಾಗಿ ಈ ಥರನೇ ಅಪ್ಲೈ ಮಾಡಿ. ಓಕೆನಾ, ನಾನೀಗ ಸ್ಲಿಪ್ಪರ್ ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ, ಯಾಕೆಂದರೆ ನಿಮಗೆ ಸರಿಯಾಗಿ ಕಾಣಲಿ ಅಂದ್ಬಿಟ್ಟು ಸ್ಲಿಪ್ಪರ್ ಬಿಟ್ಟೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಆಮೇಲೆ ನಾನು ಸ್ಲಿಪ್ಪರ್ ಹಾಕೊಂಡೆ ಗಾಡಿ ಓಡಿಸೋದು, ನೀವು ನನಗೆ ಸ್ಲಿಪ್ಪರ್ ಹಾಕೊಂಡೆ ಓಡಿಸಿ. ನೀವು ಅದೇ ಕಾರಣಕ್ಕೆ ಸ್ಲಿಪ್ಪರಲ್ಲಿ ತುದಿನಲ್ಲಿ ಈ ಥರ ಎಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಅದು ಭಾಳ ಡೇಂಜರು, ಸ್ಲಿಪ್ ಆಗೋ ಚಾನ್ಸ್ ಇರುತ್ತೆ. ಸ್ಲಿಪ್ ಆದರೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ. ನೀಟಾಗಿ ಬ್ರೇಕ್ನ ಈ ಥರ ಅಪ್ಲೈ ಮಾಡಬೇಕು. ಓಕೆನಾ, ಅದಾದಮೇಲೆ ಇದೇನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ ನಿಮ್ಗೆ ಗೊತ್ತಿದೆ, ನಾವು ಗಾಡಿನ ಸ್ಟಾಪ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸ್ಟಾಪ್ ಮಾಡಲಿಕ್ಕೆ, ಸ್ಲೋ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಆಮೇಲೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ಬ್ರೇಕ್ ಹಾಕ್ಲಿಕ್ಕೆ ಮುಂಚೆ ನೀವು ಸಡನ್ ಬ್ರೇಕ್ ಎಲ್ಲೂ ಹೊಡೆಯೋಕ್ಕೆ ಹೋಗ್ಬೇಡಿ. ಹಿಂದ್ಗಡೆ ಗಾಡಿ ಬರ್ತಾ ಇರ್ತದೆ, ಗುದ್ದಿ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರುತ್ತೆ. ಬ್ರೇಕ್ ಹೊಡೆಯೋಕ್ಕೂ ಮುಂಚೆ ಎಲ್ಲ 3 ಮಿರರ್ನ ನೋಡ್ಕೊಂಡು ಬ್ರೇಕ್ ಅಪ್ಲೈ ಮಾಡಿ. ಓಕೆನಾ, ಇದನ್ನು ಇದಾಯಿತು. ನೆಕ್ಸ್ಟ್ ಈಗ ಕ್ಲಚ್ಚು. ಇದು ನೋಡಿ ಕ್ಲಚ್ಚು. ಇವೆರಡನ್ನ ಬಲಗಾಲಲ್ಲೇ ಆಪ್ರೇಟ್ ಮಾಡಬೇಕು. ಎಕ್ಸಿಲೇಟರ್ನ ಮತ್ತು ಬ್ರೇಕ್ನ ಇವೆರಡು ಬಲಗಾಲಲ್ಲೇ ಆಪ್ರೇಟ್ ಮಾಡಬೇಕು. ಈಗ ಬ್ರೇಕ್ ಮೇಲೆ ಕಾಲಿದ್ದರೆ ಎಕ್ಸಿಲೇಟರ್ ಮೇಲೆ ಇರೋಲ್ಲ, ಎಕ್ಸಿಲೇಟರ್ ಮೇಲೆ ಕಾಲಿದ್ದರೆ ಬ್ರೇಕ್ ಮೇಲೆ ಇರೋಲ್ಲ. ಇದು C ಅಂದರೆ ಕ್ಲಚ್ಚು. ಇದನ್ನು ಲೆಫ್ಟ್ ಲೆಗ್ಗಲ್ಲಿ ಆಪ್ರೇಟ್ ಮಾಡಬೇಕು. ಇದನ್ನು ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕಂಪ್ಲೀಟಾಗಿ ಈ ಥರ ಪಾದ ಪ್ರೆಸ್ ಮಾಡೋಂಗೆ ಆಗಬೇಕು. ಕಂಪ್ಲೀಟಾಗಿ ಅಲ್ಲಿ ಕರೆಕ್ಟಾಗಿ ಸೀಟ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಇದನ್ನು ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ರೆ ಮಾತ್ರ ಗೇರ್ ಚೇಂಜ್ ಮಾಡಲಿಕ್ಕೆ ಆಗುತ್ತೆ. ನೀವು ಅರ್ಧ ಅಪ್ಲೈ ಮಾಡಿ ಗೇರ್ ಚೇಂಜ್ ಮಾಡಲಿಕ್ಕೆ ಹೋದರೆ ಗೇರ್ ಚೇಂಜ್ ಆಗೋಲ್ಲ. ಅದಕ್ಕೋಸ್ಕರ ಇದನ್ನು ನೋಡಿ ಈ ಥರ ಪಾದದಲ್ಲಿ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು. ಇದನ್ನು ತುದಿ ಬೆಟ್ಟಲ್ಲಿ ಎಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಸ್ವಲ್ಪ ಟೈಟ್ ಇರ್ತದೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಈ ಥರ ಪ್ರೆಸ್ ಮಾಡಬೇಕು. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ನೀವು ಗೇರ್ ಚೇಂಜ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ, ಈಗ 1ಇಂದ 2ಗೆ, 3ಇಂದ 4ಗೆ ಮತ್ತು ಈ ಥರ ನ್ಯೂಟ್ರಲ್ ಮಾಡಲಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಇದನ್ನು ನೀವು ಫಸ್ಟ್ ಗೇರ್ಗೆ ಹಾಕಿದ ಮೇಲೆ ಈ ಥರ ಕಂಪ್ಲೀಟಾಗಿ ಪ್ರೆಸ್ ಮಾಡಿ ಫಸ್ಟ್ ಗೇರ್ಗೆ ಹಾಕಿದ ಮೇಲೆ ಒಂದು ಸಲ ಸಡನ್ನಾಗಿ ಬಿಡಬಾರ್ದು. ಈ ಥರ ಬಿಟ್ಟರೆ ಏನಾಗುತ್ತೆ, ಗಾಡಿ ಆಫ್ ಆಗುತ್ತೆ. ಮತ್ತು ಆಫಾಗಿ ಮುನ್ಗಡೆ ಗಾಡಿಗೂ ಸ್ವಲ್ಪ ಸಡನ್ನಾಗಿ ಗುದ್ದೋ ಚಾನ್ಸಸ್ ಇರುತ್ತೆ ಗಾಡಿ ಆಫಾಗಿ. ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗ್ ಮೂವ್ ಮಾಡುವಾಗ ಆಫ್ ಕ್ಲಚ್ ಮಾಡ್ಕೋಬೇಕು. ಆಫ್ ಕ್ಲಚ್ ಮಾಡಿಕೊಂಡು ಅರ್ಧ ಕ್ಲಚ್ ಮಾಡಿಕೊಂಡು ಎಕ್ಸಿಲೇಟರ್ನ ಕೊಡಬೇಕು. ಸ್ವಲ್ಪ ಎಕ್ಸಿಲೇಟರ್ ಕೊಡ್ತಾ ಇದನ್ನ ರಿಲೀಸ್ ಮಾಡ್ಕೊಂಬಂದರೆ ಎಕ್ಸಿಲೇಟರ್ ಕೊಡ್ತಾ ಇದ್ದರೆ ಗಾಡಿ ಮುಂದಕ್ಕೆ ಹೋಗುತ್ತೆ. ಒಬ್ಬರು ಕಲಿಯೋರು ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂದರೆ ಇದರಲ್ಲೇ ಸ್ವಲ್ಪ ಇದಾಗ್ತದೆ, ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಮಾಡ್ತಾರೆ. ಯಾಕೆಂದರೆ ಅವರಿಗೆ ಕ್ಲಚ್ ಯಾವ ಥರ ಬಿಡಬೇಕು ಅಂತ ಗೊತ್ತಾಗಲ್ಲ. ಸಡನ್ ಬಿಡ್ತಾರೆ, ಅವಾಗ ಈ ಥರ ಸಡನ್ನಾಗಿ ಬಿಟ್ಬಿಡ್ತಾರೆ, ಗಾಡಿ ಆಫ್ ಆಗುತ್ತೆ, ಇದೆಲ್ಲ ಮಾಡ್ತಾರೆ. ಇದು ಯಾವಾಗ ಆಫ್ ಕ್ಲಚ್ ಮಾಡ್ಕೊಂಡು ನಿಧಾನಕ್ಕೆ ಎಕ್ಸಿಲೇಟರ್ ಕೊಡ್ಕೊಂಡು ಮೂವ್ ಮಾಡ್ತಾರೋ ಅವರು ಆದಷ್ಟು ಬೇಗ ಗಾಡಿನ ಕಲಿತಾರೆ ಅಂತ ಅರ್ಥ. ಯಾವಾಗ ಇವರೆಲ್ಲ ಎಷ್ಟು ಕರೆಕ್ಟಾಗಿ ಕ್ಲಚ್ ಬಿಡ್ದಲ್ಲೇ ಯಾರು ಆಫ್ ಮಾಡ್ತಾರೋ ಅವ್ರು ಸ್ವಲ್ಪ ಕಲಿಯೋಕ್ಕೆ ಸ್ವಲ್ಪ ಡಿಲೇ ಮಾಡ್ತಾರೆ. ಪರವಾಗಿಲ್ಲ, ಇದನ್ನು 3 ಬಗ್ಗೆ ತಿಳ್ಕೊಂಡ್ರಲ್ಲ, ನಿಧಾನಕ್ಕೆ ಆಗಲಿ ಸೇಫ್ಟಿಯಾಗಿ ಆರಾಮಾಗಿ ಗಾಡಿನ ಕಲ್ತ್ಕೊಳ್ಳಿ. ಓಕೆನಾ, ಈಗ ABC ಬಗ್ಗೆ ತಿಳ್ಕೊಂಡ್ರೆ ಈಗ ನೆಕ್ಸ್ಟು ಫ್ರೆಂಡ್ಸ್ ಇದು ಬಂದುಬಿಟ್ಟು ನಿಮಗೆ ಮೊಬೈಲ್ ಚಾರ್ಜರ್ ಮಾಡ್ಕೊಳ್ಲಿಕ್ಕೆ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡಿರಿ 4 ಬಟನ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ರೈಟ್ ಸೈಡ್ದು ಫ್ರಂಟ್ ಸೈಡ್ದು ಗ್ಲಾಸ್ ಅಪ್ ಆ್ಯಂಡ್ ಡೌನ್ ಮಾಡ್ಕೊಳ್ಲಿಕ್ಕೆ. ಇದು ಲೆಫ್ಟ್ ಸೈಡ್ ಫ್ರಂಟ್ ಸೈಡ್ದು ಗ್ಲಾಸ್ನ ಅಪ್ ಆ್ಯಂಡ್ ಡೌನ್ ಮಾಡ್ಕೊಳ್ಲಿಕ್ಕೆ. ಮೇಲೆ ಎತ್ತಿದ್ರೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಇದು ರೈಟ್ ಸೈಡು ಬ್ಯಾಕ್ ಸೈಡ್ದು ಅಪ್ ಆ್ಯಂಡ್ ಡೌನ್ ಮಾಡ್ಕೊಳ್ಲಿಕ್ಕೆ. ಇದು ಲೆಫ್ಟ್ ಸೈಡ್ದು ಬ್ಯಾಕ್ ಸೈಡ್ದು ಅಪ್ ಆ್ಯಂಡ್ ಡೌನ್ ಮಾಡ್ಕೊಳ್ಲಿಕ್ಕೆ. ಇದು ಬಂದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಇದು ನೋಡ್ಕೊಂಡು ತಿಳ್ಕೊಳ್ಳಿ. ಇದು ಒಂದು ಸಲ ನೋಡಿ, ಈಗ ಆಫ್ ಮಾಡಿದ್ದೀನಿ. ಇದನ್ನು ಏನಂದರೆ ಆನ್ ಮಾಡಿದ್ರೆ ಏನಾಗುತ್ತಪ್ಪ ನೋಡಿ, ಈಗ ಅಕಸ್ಮಾತ್ ಹಿಂದ್ಗಡೆ ನೀವು ಮಕ್ಕಳನ್ನ ಕುಂಡಿಸ್ಕೊಂಡು ಹೋಗ್ತಾ ಇರ್ತೀರಾ,
ಅವಾಗ ಏನು ಮಾಡ್ಬೇಕಂತ ನೀವು ಗ್ಲಾಸ್ನ ಹಿಂದ್ಗಡೆನೂ ಬಟನ್ ಇರ್ತದೆ, ಓಕೆನಾ, ಹಿಂದ್ಗಡೆ ಡೋರಲ್ಲಿ ಇರ್ತದೆ. ಮಕ್ಕಳು ಹೇಳೋಕ್ಕಾಗಲ್ಲ, ಗ್ಲಾಸ್ನ ಕೆಳಗಡೆ ಇಳಿಸ್ಕೊಂಡು ಆಚೆ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ, ಮಕ್ಕಳು ಸೇಫ್ಟಿಗೋಸ್ಕರ ಕೊಟ್ಟಿರೋದು. ಇದು ನೀವು ಒಂದ್ಸಲ ಈ ಥರ ಪ್ರೆಸ್ ಮಾಡಿ ಈ ಥರ ಲಾಕ್ ಮಾಡ್ಕೊಂಡ್ರೆ ಹಿಂದ್ಗಡೆ ಮಕ್ಳುಗಳ್ನ ಯಾವುದೇ ಕಾರಣಕ್ಕೂ ಹಿಂದ್ಗಡೆ ಗ್ಲಾಸ್ನ ಆಪ್ರೇಟ್ ಮಾಡೋಕ್ಕಾಗಲ್ಲ. ನೀವೇನಾದರೂ ಮುಂದ್ಗಡೆನೇ ಮಾತ್ರ ಇಲ್ಲಿ ಬೇಕಾದ್ರೆ ಆಪ್ರೇಟ್ ಮಾಡ್ಕೋಬೋದು, ನೀವು ಆಪ್ರೇಟ್ ಮಾಡ್ಬೋದು ಡ್ರೈವರು. ಹಿಂದ್ಗಡೆನ ಕೂತಿರೋರು ಯಾರೂ ಗ್ಲಾಸ್ ಮೇಲೆ ಆಗಲಿ ಕೆಳಗಡೆ ಇಳಿಸ್ಲಿಕ್ಕಾಗಲ್ಲ. ಮಕ್ಳು ಕುಂಡಿಸ್ಕೊಂಡಾಗ ಇದನ್ನ ನೀವು ಗ್ಲಾಸ್ ಆಫ್ ಮಾಡಿಬಿಟ್ಟು ಇದನ್ನ ಈ ಥರ ಆನ್ ಮಾಡೋದು ಬೆಸ್ಟು. ಯಾಕಂದರೆ ಮಕ್ಕಳು ಸೇಫ್ಟಿಗೆ ಈ ಥರ ಆನ್ ಮಾಡ್ಕೊಳ್ಳಿ. ಇದೊಂದು ಯಾವುದೇ ಕಾರಣಕ್ಕೂ ಮರೆಯೋಕೆ ಹೋಗ್ಬೇಡಿ. ಹಿಂದ್ಗಡೆ ಮಕ್ಕಳಿದ್ದರೆ ಡೋರ್ನು ಅಷ್ಟೇ ಹಿಂದ್ಗಡೆ ಚೈಲ್ಡ್ ಲಾಕ್ ಅಂತ ಇದೆ, ನಿಮಗೆ ಹೇಳ್ಕೊಡ್ತೀನಿ ಅದನ್ನು. ನೆಕ್ಸ್ಟು ಚೈಲ್ಡ್ ಲಾಕ್ ಅಂತ ಒಂದು ಇರ್ತದೆ, ಅದನ್ನ ನೀವು ಲಾಕ್ ಮಾಡಿಬಿಟ್ಟು ಡೋರ್ನ ಕ್ಲೋಸ್ ಮಾಡಿ. ಆವಾಗ ನಿಮ್ಮ ಮಕ್ಕಳುಗಳು ಯಾವುದೇ ಕಾರಣಕ್ಕೂ ಡೋರ್ನ ತೆಗಿಯೋಕ್ಕಾಗಲ್ಲ. ಇದನ್ನು ಆನ್ ಮಾಡಿದ್ರೆ ಗ್ಲಾಸ್ ಕೂಡ ಅವ್ರು ಇಳಿಸೋಕ್ಕಾಗಲ್ಲ. ಅವ್ರ ಮಕ್ಕಳು ಸೇಫ್ಟಿಯಾಗಿ ಏನೇ ತೊಂದರೆ ಇಲ್ದಂಗೆ ಹಿಂದ್ಗಡೆ ಕುತ್ಕೊತಾರೆ, ಆಟ ಆಡ್ಕೊಂಡ್ರು ಏನು ತೊಂದರೆ ಇರೋಲ್ಲ, ಓಕೆನಾ. ಇದೊಂದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ನಿಮಗೆ ಗೇರ್ ಬಗ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ನೋಡಿ ಇಲ್ಲಿ ಗೇರ್, ಇದನ್ನು ಲೆಫ್ಟ್ ಹ್ಯಾಂಡಲ್ಲಿ ನಾವು ಆಪ್ರೇಟ್ ಮಾಡ್ತೀವಿ. ನೋಡಿ ಇಲ್ಲಿ 1 2 3 4 5 ಮತ್ತು 6 ಅಂತ ಕಾಣಿಸ್ತಾ ಇದೆ ಅಲ್ವಾ. ಇದೇನಪ್ಪ ಅಂತಂದರೆ ಫಾರ್ವರ್ಡ್ಗೆ 5 ಗೇರು, 1 2 3 4 5. ಇದು ರಿವರ್ಸ್ಗೊಂದು ಟೋಟಲ್ 6 ಗೇರು, ರಿವರ್ಸ್ ಸೇರಿ 6 ಗೇರ್ ಇರ್ತದೆ, ಓಕೆನಾ. ಇದು ಈಗ ನ್ಯೂಟ್ರಲ್ಲಿದೆ ನೋಡಿ, ಲೆಫ್ಟಿಗೆ ಮತ್ತು ರೈಟಿಗೆ ಮೂವ್ ಆಯ್ತಪ್ಪ ಅಂದರೆ ಇದು ನ್ಯೂಟ್ರಲ್ ಅಂತ, ಓಕೆನಾ. ಯಾವಾಗ ನಿಮ್ಗೆ ಏನಾದ್ರು ಈ ಥರ ಇದ್ದು ಲೆಫ್ಟಿಗೆ ಮೂವ್ ಆಗ್ತಾಯಿಲ್ಲ, ರೈಟಿಗೆ ಮೂವ್ ಆಗ್ತಾಯಿಲ್ಲ ಅಂದರೆ ಗೇರಲ್ಲಿ ಇದೆ ಅಂತ, ಓಕೆನಾ. ಇದು ಈ ಥರ ಎಲ್ಲಿ ಯಾವುದೇ ಗೇರಿಗೆ ಹಾಕಿ ನೀವು ಸೆಂಟ್ರಿಗೆ ತಂದು ಹಿಂಗೆ ಬಿಟ್ಟರೆ ನ್ಯೂಟ್ಲಿಗೆ ಬಂದು ನಿಂತ್ಕೊತದೆ, ಓಕೆನಾ. ಈಗ ನೋಡಿ ಗೇರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬಂದು ನೀವೀಗ ಫಸ್ಟ್ ನ್ಯೂಟ್ರಲ್ಲಿದೆ, ಫಸ್ಟ್ ಗೇರ್ಗೆ ಹಾಕ್ಬೇಕು ಅಂದರೆ ಕ್ಲಚ್ನ ಕಂಪ್ಲೀಟಾಗಿ ಪ್ರೆಸ್ ಮಾಡಿಬಿಟ್ಟು ನೀವು ಈ ಥರ ಲೆಫ್ಟಿಗೆ ತಂದು ಮೇಲೆ ಹೋದರೆ ಫಸ್ಟ್ ಗೇರು, ಓಕೆನಾ. ಅದಾದಮೇಲೆ ಲೆಫ್ಟಿಗೆ ಪ್ರೆಸ್ ಮಾಡ್ಕೊಂಡೇ ಈ ಥರ ಕೆಳಗೆ ತಂದರೆ ಸೆಕೆಂಡ್ ಗೇರು, ಓಕೆನಾ. ಲೆಫ್ಟಿಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡೇ ತರಬೇಕಾಗುತ್ತೆ, ಇಲ್ಲಾಂದರೆ ಅದು ಮತ್ತೆ ನ್ಯೂಟ್ಲಾಗಿಬಿಡ್ತದೆ. ಅದಾದಮೇಲೆ ಕಂಪ್ಲೀಟಾಗಿ ಕ್ಲಚ್ನ ಪ್ರೆಸ್ ಮಾಡಿಕೊಂಡು ಮೇಲೆ ತಗೊಂಬಂದು ತಂದರೆ ನ್ಯೂಟ್ಲಿಗೆ ಬರ್ತದೆ. ಅದಾದಮೇಲೆ ಮೇಲೆ ಪ್ರೆಸ್ ಮಾಡಿದ್ರೆ 3ನೇ ಗೇರಿಗೆ ಬೀಳುತ್ತೆ. ಅದಾದಮೇಲೆ 4ನೇ ಗೇರಿಗೆ ಹಾಕ್ಬೇಕು ಅಂದರೆ ಕಂಪ್ಲೀಟಾಗಿ ಕ್ಲಚ್ನ ಪ್ರೆಸ್ ಮಾಡಿಕೊಂಡು ಹಂಗೆ ಕೆಳಗಡೆ ನ್ಯೂಟ್ಲು ಹಂಗೆ ಕೆಳಗಡೆ ತಂದರೆ 4ನೇ ಗೇರು, ಓಕೆನಾ. ಅದಾದಮೇಲೆ ನೀವು 5ನೇ ಗೇರಿಗೆ ಹಾಕ್ಬೇಕು ಅಂದರೆ ಕಂಪ್ಲೀಟಾಗಿ ಕ್ಲಚ್ನ ಪ್ರೆಸ್ ಮಾಡಿಕೊಂಡು ನ್ಯೂಟ್ಲಿಗೆ ಬಂದು ರೈಟಿಗೆ ಪ್ರೆಸ್ ಮಾಡಿ ಮೇಲೆ ಹಾಕಬೇಕು, ಆವಾಗ 5ನೇ ಗೇರು, ಓಕೆನಾ. ಇದಾಯಿತು. ಈಗ ಅದಾದಮೇಲೆ ನೀವೇನಾದರೂ ನ್ಯೂಟ್ಲ್ ಮಾಡಬೇಕು ಅಂದರೆ ಮಾಮೂಲಿ ನೀವು ಸ್ಪೀಡಲ್ಲಿದ್ದಾಗ ಇನ್ನೊಂದು ತಿಳ್ಕೊಬೇಕು, ಗಾಡಿ 5ನೇ ಗೇರಲ್ಲಿ ಹೋಗ್ತಾ ಇರ್ತ ಅಂದ್ಕೊಳ್ಳಿ. 5ನೇ ಗೇರ್ ಅಂದರೆ 60 ಎಬವ್ ಹೋಗ್ತಾ ಇರ್ತೀರ, 80 ಹಿಂಗೆಲ್ಲ ಹೋಗುವಾಗ ನೀವು ಏಕ್ದಮ್ ನೀವು 2ನೇ ಗೇರಿಗಾರಾಗಲಿ 1ನೇ ಗೇರಿಗಾಗಲಿ ತರೋಕ್ಕಾಗಲ್ಲ. ನೀವೇನಾದ್ರು ಅದು ಸ್ಪೀಡಿಗೆ ಆಯಾ ಗೇರು ಅಂತ ಮಾಡಿರ್ತಾರೆ. ನೀವೇನಾದ್ರು ಬ್ರೇಕ್ನ ಅಪ್ಲೈ ಮಾಡಿಕೊಂಡು 4th ಗೇರಿಗೆ ಬಂದು ಮತ್ತು 3ಗೆ ಬಂದರು, ಆಮೇಲೆ 2nd 1ಗೆ ಬರಬೇಕಾಗುತ್ತೆ. ನೀವು ಬೇಕಾದ್ರೆ ನ್ಯೂಟ್ಲು ಬೇಕಾದ್ರೆ ಮಾಡ್ಬೋದು, ಯಾವ ಗೇರಲ್ಲಿ ಹೋಗ್ಬೇಕಾದ್ರೆ ಕ್ಲಚ್ ಅಪ್ಲೈ ಮಾಡಿ ನೀವು ನ್ಯೂಟ್ಲು ಮಾಡ್ಬೋದು. ಈಗ 5ನೇ ಗೇರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನ್ಯೂಟ್ಲು ಮಾಡಬೇಕು ಅಂದರೆ ಕ್ಲಚ್ ಅಪ್ಲೈ ಮಾಡಿಕೊಂಡು ಕಂಪ್ಲೀಟಾಗಿ ಇದಕ್ಕೆ ಸೆಂಟ್ರಿಗೆ ತಂದರೆ ಇದು ನ್ಯೂಟ್ಲು. ಮತ್ತು ಇದು ರಿವರ್ಸ್ ಹಾಕ್ಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ನೀವು ಕಂಪ್ಲೀಟಾಗಿ ಕ್ಲಚ್ ಅಪ್ಲೈ ಮಾಡಿ ರೈಟ್ ಸೈಡಿಗೆ ತಂದರೂ ಕೆಳಗಡೆ ಹಾಕಿದ್ರೆ ಇದು ರಿವರ್ಸು, ಓಕೆನಾ. ನೀವು ಗಾಡಿನ ರಿವರ್ಸ್ ತೆಗೆಯುವಾಗ ಈ ಥರ ರಿವರ್ಸ್ಗೆ ಹಾಕಬೇಕು, ಓಕೆನಾ. ಮತ್ತು ಇನ್ನೊಂದು ರಿವರ್ಸ್ಗೆ ಹಾಕುವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಕೆಲವ್ರು ಏನು ಮಾಡ್ತಾರೆ ಅಂದರೆ ಗಾಡಿ ಇನ್ನೂ ಕಂಪ್ಲೀಟ್ ಸ್ಟಾಪೇ ಆಗಿರಲ್ಲ, ವೀಲ್ ಸ್ಟಾಪೇ ಆಗಿರಲ್ಲ, ಇನ್ನೂ ನಿಧಾನಕ್ಕೆ ಸ್ವಲ್ಪ ಇನ್ನೂ ಸ್ಟಾಪ್ ಬ್ರೇಕ್ ಹಾಕಿರ್ತಾರೆ, ಬಟ್ ಇನ್ನೂ ಮೂವ್ ಆಗ್ತಿರ್ತದೆ, ಇನ್ನೂ ಕಂಪ್ಲೀಟ್ ಸ್ಟಾಪ್ ಆಗಿರಲ್ಲ. ಆವಾಗಲೇ ಕೆಲವ್ರು ಏನು ಮಾಡ್ತಾರೆ ರೇರ್ ಗೇರ್ಗೆ ರಿವರ್ಸ್ಗೆ ಹಾಕೋಕೆ ಹೋಗ್ತಾರೆ. ಆ ಥರ ಹಾಕೋಕೆ ಹೋಗ್ಬಾರ್ದು. ಅವಾಗೇನಾಗುತ್ತೆ, ಈಗ ಹಾಕೋ ಟೈಮಲ್ಲಿ ಇಂಜಿನಲ್ಲಿ ಸೌಂಡ್ ಬರ್ತದೆ, ಗೇರ್ ಬಾಕ್ಸ್ ಹಾಳಾಗೋ ಚಾನ್ಸಸ್ ಇರುತ್ತೆ, ಗೇರ್ ಬಾಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಕಂಪ್ಲೀಟಾಗಿ ವೀಲ್ ಸ್ಟಾಪ್ ಮಾಡಿದ ಮೇಲೆ ಆದರೆ ಆರಾಮಾಗಿ ಈ ಥರ ರಿವರ್ಸಿಗೆ ಬೀಳುತ್ತೆ. ನೀವೇನಾದ್ರು ಇನ್ನೂ ಒಂದು ಉಳ್ತಾ ಇದೆ, ಇನ್ನೂ ವೀಲ್ ತಿರುಗ್ತಾ ಇದೆ, ನಿಧಾನಕ್ಕೆ ಏನಾದ್ರು ಹಾಕೋಕೆ ಹೋದರೆ ನಿಮ್ಮ ಗೇರ್ ಬಾಕ್ಸು ಹೋಗುತ್ತೆ. ಕಂಪ್ಲೀಟ್ ನಿಂತ ಮೇಲೇ ಅದು ರಿವರ್ಸಿಗೆ ಬೀಳೋದು. ಈ ಥರ ರಿವರ್ಸ್ ಮಾಡಬೇಕು, ಓಕೆ. ನಾವು ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ, ಯಾಕೆಂದರೆ ವೀಡಿಯೋ ತುಂಬ ಲೆಂತ್ ಆಗಿ ನಿಮಗೆ ಕಲೀಲಿಕ್ಕೆ ಕಷ್ಟ ಆಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ನೀವೇನಾದ್ರು ತರಬೇತಿ 1 ಮತ್ತು 2 ನಾನು ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಅದನ್ನು ಕಂಪ್ಲೀಟಾಗಿ ನೋಡ್ಕೊಂಡು ಈ ವಿಡಿಯೋನ ನೋಡಿ ನೀಟಾಗಿ ಅರ್ಥ ಆಗುತ್ತೆ. ಮತ್ತು ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೊನೆಯದಾಗಿ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಬೈ ಫ್ರೆಂಡ್ಸ್.